ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಟಾರ್ಟಿಂಗ್ಗೆ ಏನು ನಮ್ಮ ಚಿಕ್ಕ ಮೇಡಮ್ಮು ಫುಲ್ಲು ರಂಗೋಲಿ ಹಾಕಿದ್ದಾರೆ ಅಂತ ನೋಡಿದ್ರೆ ಬೇಕು ಅಂತ ಸ್ಟಾರ್ಟಿಂಗಲ್ಲೇ ಇಟ್ಟೆ ಗೊತ್ತಾ. ನನಗೂ ಅದೊಂಥರ ಕ್ಯೂಟ್ ಮೂಮೆಂಟ್ ಅಂತ ಅನಿಸ್ತು. ಬೆಳಗ್ಗೆನೇ ಎದ್ಬಿಟ್ಟಿದ್ದಾಳೆ, 6:15 ಅಷ್ಟೊತ್ತಿಗೆ ಎದ್ದಿದ್ಲು. ಬರ್ತಾಳೆ, ವಾಶ್ರೂಮ್ಗೆಲ್ಲ ಯೂಸ್ ಮಾಡಿ ಬಂದಳು. ಸ್ಟ್ರೇಟಾಗಿ ನಾನು ಎಲ್ಲಿದ್ದರೆ ಬಂದ್ಬಿಡ್ಬೇಕು. ಅವಳಿಗೆ ಎದ್ದಿದ ತಕ್ಷಣ ಒಂದು ಹಗ್ ಬೇಕು ನನ್ನಿಂದ, ಅಮ್ಮ ಅಂತ ಹುಡ್ಕೊಂಡು ಬರ್ತಾಳೆ. ಆಮೇಲೆ ಅಲ್ಲಿ ರಂಗೋಲಿ ಹಾಕ್ತಿದ್ನ, ಅವಳ್ದು ಹಠ ನಾನು ಹಾಕ್ತೀನಿ ಅಂತ. ಸರಿ, ನಾನು ಯಾವುದಕ್ಕೂ ಇಲ್ಲ ಅನ್ನಲ್ಲ, ಬಟ್ ನನಗೇನು ಅಂದರೆ ಗಲೀಜು ಮಾಡೋಕ್ಕೆ ಹೋಗ್ಬಾರ್ದು. ಬಟ್ ಅವಳು ನೀಟಾಗಿ ಹಾಕ್ತೀನಿ ಅಂತ ಹೇಳಿದ್ಲು. ನಾನು ಹೇಳಿದೆ ನೀಟಾಗಿ ಹಾಕಬೇಕು ಅಂತ. ಪಾಪ ಎಷ್ಟೋ ಮಟ್ಟಕ್ಕೆ ಟ್ರೈ ಮಾಡಿದ್ದಾಳೆ. ನಾನು ಆಲ್ಮೋಸ್ಟ್ ಎಲ್ಲ ಹಾಕಿದ್ಮೇಲೆ ಅಲ್ಲಿ ಚುಕ್ಕೆ ಇಟ್ಟರು. ಅವ್ರಿಗೊಂಥರ ಸ್ಯಾಟಿಸ್ಫ್ಯಾಕ್ಷನು, ಆ ಚಿಕ್ಕ ಹ್ಯಾಪಿನೆಸ್ನ ಅವ್ರಿಗೆ ಕೊಡ್ತಾ ಇರಬೇಕು. ಅವ್ರಿಗೊಂಥರ ಕಾನ್ಫಿಡೆನ್ಸ್ ಬರುತ್ತೆ. ಅವರು ಮನೆ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಿರ್ತಾರೆ, ಖುಷಿಯಾಗಿರ್ತಾರೆ. ಅವ್ರಿಗೂ ರೊಟೀನ್ ಇರುತ್ತೆ, ಸ್ಕೂಲ್ಗೆ ಹೋಗ್ಬಾ, ಇದೇ ಆಟಾಡು ಫ್ರೆಂಡ್ಸ್ ಜೊತೆ, ಇದೇ ಆಗೋಗಿರುತ್ತಲ್ಲ. ಈ ಥರ ನಮ್ಮ ಚಿಕ್ಕ ವಯಸ್ಸಲ್ಲಿ ಅಷ್ಟೇ ಮನೆ ಕೆಲಸ ಮಾಡಬೇಕು ಹಾಗೆ ಹೀಗೆ ಅಂತ ಅನ್ಸೋದು. ಬೆಳೀತಾ ಹೇಳಿದ್ರೂ ಮಾಡಲ್ಲ ಅಂಥದ್ದಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಇನ್ವಾಲ್ವ್ ಮಾಡಿಕೊಂಡ್ರೆ ಅವ್ರಿಗೂ ಖುಷಿಯಾಗುತ್ತೆ ಅಂತ ಇನ್ವಾಲ್ವ್ ಮಾಡಿಕೊಂಡ್ರೆ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಎಲ್ಲ ಮನೆಯೆಲ್ಲ ಕಸ ಗುಡಿಸಿ ಹೊರಗಡೆ ಎಲ್ಲ ಕೂಡಿಸಿ ನನಗೆ ಸಮಾಧಾನ ಆಗೋದು ಅಂದರೆ ಈಗೆಲ್ಲ ನೀರು ತೊಳೆದು ನೀಟಾಗಿ ಅಂಗಳ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಹಾಕಿದ್ಮೇಲೆ ಬರುತ್ತೆ ಫಸ್ಟು ಪಾಸಿಟಿವ್ ವೈಬು. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನೀವು ನೆನ್ಪಿಟ್ಕೊಳ್ಳಿ, ಹೊರಗಡೆನ ಚೆನ್ನಾಗಿ ನೀಟ್ ಕ್ಲೀನ್ ಮಾಡಿಬಿಡಿ ಆಯಿತಾ. ಫಸ್ಟ್ ಇಂಪಾರ್ಟೆಂಟ್ ಅದು. ರಿಚುವಲ್ ಕಲ್ಚರಲ್ ಪಾಯಿಂಟ್ ಆಫ್ ವ್ಯೂ ಲಕ್ಷ್ಮೀ ದೇವಿ ಬರ್ತಾಳೆ, ಎಲ್ಲ ಕರೆಕ್ಟೇ, ಎಲ್ಲ ಇದು. ಬಟ್ ನಿಮಗೂ ಅಷ್ಟೇ ಹೊರಗಡೆಯಿಂದನೂ ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇಲ್ಲ ನೀವು ಒಳಗಡೆ ಕಿಚನಲ್ಲೇ ಮಾಡ್ತಾಯಿದ್ವಿ, ಅದೂ ಇಂಪಾರ್ಟೆಂಟೇ, ಟೈಮ್ ಪ್ರಿಯಾರಿಟಿ ಥರನೇ ಮಾಡ್ತಾಯಿರಿ, ಇಲ್ಲ ಅಂತಲ್ಲ. ಬಟ್ ಆದರೆ ಚಾನ್ಸಸ್ ಇದೆ ಅಂದರೆ ಫಸ್ಟು ಹೊರಗಡೆ ಕ್ಲೀನ್ ಮಾಡಿಬಿಡಿ. ಹೊರಗಡೆ ಮನೆ ಮುಂದೆ ಲಕ್ಷಣವಾಗಿದೆ ಅಂದರೆ ನಮಗೆ ಹೋಗೋರಿಗೆ ಬರೋರಿಗೆ ಎಲ್ಲ ಮನೆಯಿಂದ ಹೊರಗಡೆ ಹೋಗೋರಿಗೆ, ಹೊರಗಡೆಯಿಂದ ಮನೆಗೆ ಬರೋರಿಗೆ ಒಂಥರ ಒಳ್ಳೇದು ಅನಿಸ್ತಾ ಇರುತ್ತೆ. ಅದೊಂಥರ ಪಾಸಿಟಿವ್ ವೈಬು, ಪಾಸಿಟಿವಿಟಿ ಇರುತ್ತೆ ಲೈಫಲ್ಲಿ. ಮನೆ ಮುಂದೆ ತುಂಬ ಅಂದರೆ ಪಾಳು ಬಿದ್ದೋಗಿರೋ ಥರ ಇದ್ದು ಅಲ್ಲೇನೂ ಲಕ್ಷಣವೇ ಇಲ್ಲ, ಅಲ್ಲೇನೂ ನೀಟಾಗಿ ಇಲ್ಲ, ಕಸ ಎಲ್ಲ ಇದೆ, ಎಲೆ ಎಲ್ಲ ಬಿದ್ದಿದೆ ಅಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ. ನೀವು ನೋಡಿ, ಇದೆಲ್ಲ ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಕೊಂಡು ನೋಡಿ. ಆಮೇಲೆ ಬೆಳಗ್ಗೆ ಒಂದು ಅಗರಬತ್ತಿ ಇದಿರ್ಬೋದು, ಅರೋಮಾ ಇರ್ಬೋದು, ಪೂಜೆ ಮಾಡೋದಿರ್ಬೋದು, ಇದೆಲ್ಲನೂ ಲೈಫಲ್ಲಿ ಎಷ್ಟೊಂದು ನೆಗೆಟಿವಿಟಿ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಇಂಥದ್ದೆಲ್ಲ ಚಿಕ್ಕ ಪುಟ್ಟ ಫಾಲೋ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಸುಮಾರು ಜನ ಕೇಳ್ತಾರೆ, ನೀವೇನಕ್ಕೆ ಪೂಜೆ ಮಾಡೋ ವೀಡಿಯೋಸ್ ಮಾಡಲ್ಲ ಅಂತ. ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಅದೇನೋ ಪೂಜೆ ಮಾಡೋದು ತೋರಿಸ್ಬೇಕು ಅಂತಲೇ ಅನಿಸಲ್ಲ ನನಗೆ. ನಾನೇನೋ ತುಂಬ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಅಂತಲ್ಲ, ಬಟ್ ನನಗೆ ಕಾನ್ಸಂಟ್ರೇಷನ್ ಮಾಡಿ ಅದು ಕ್ಯಾಮ್ರಾ ಇಟ್ಬಿಟ್ಟೆ ಅದೇನೋ ಥರ ಅನಿಸ್ತಾ ಇರುತ್ತೆ. ಮೇ ಬಿ ಹೊಸ ಮನೆಗೆ ಹೋದ್ಮೇಲೆ ನಾನು ಮಾಡ್ತೀನೇನೋ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ನನಗೆ ಅದು ಮಾಡೋದೇ ಒಂದು 2-3 ನಿಮಿಷ ಅಷ್ಟೇ. ನನ್ನ ಭಕ್ತಿಯಿಂದ ಬೇರೆ ದಿನ ಎಲ್ಲ ಹಬ್ಬ ಹರಿದಿನ ಇದ್ದರೆ ಆಲ್ಮೋಸ್ಟ್ ಆಗುತ್ತೆ 1 ಅವರ್ ಕ್ಲೀನ್ ಮಾಡೋದೆಲ್ಲ. ಈ ವಾರಗಳು ನಮಗೆ ಮಂಗಳವಾರ, ಶುಕ್ರವಾರ ನಮ್ಮ ಮನೆ ದೇವರು ಮುತ್ಯಾಲಮ್ಮ ಅಂತ ದೇವಿ ಇದು ವಾರ. ಆವತ್ತು ಮಾತ್ರ ಸ್ವಲ್ಪ ನೀಟಾಗೆಲ್ಲ ತೊಳ್ಕೊಂಡು ಎಲ್ಲ ಮಾಡ್ಕೋತೀನಿ. ಇವತ್ತವರೆಗೂ ಅನಿಸೇ ಇಲ್ಲ ನನಗೆ. ಯಾವಾಗನ ಹಬ್ಬದಿಂದ ಎಲ್ಲ ತೋರಿಸಿದ್ದೀನಿ ನೋಡಿ, ಆ ಥರ ಭಕ್ತಿಯಿಂದ ನನಗೆ ಈ ಅಗರಬತ್ತಿ ದೀಪ ಅದಕ್ಕಿಂತ ಸುಮ್ಮನೆ ಕೂತಾಗ ಒಂದು 5 ನಿಮಿಷ ಸಾಯಿಬಾಬನ ನೋಡ್ತಾ ಇರ್ತೀನಿ, ಎಷ್ಟು ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ಅದಕ್ಕಿಂತ ಬೆಸ್ಟ್ ಪೂಜೆ ಇನ್ನೇನೂ ಇಲ್ಲ. ಸುಮ್ಮನೆ ಅಂದರೆ ಪೂಜೆ ಅಂದರೆ ಏನು ಗೊತ್ತಾ, ನಾವು ತುಂಬ ಮನಸಾರ ಎಲ್ಲ ಮರೆತು ದೇವ್ರು ಕನೆಕ್ಟ್ ಆಗಬೇಕು. ಅದು ನೀವು ಒಂದು 10 ಸೆಕೆಂಡ್ ಮಾಡಿದ್ರೂ ಅದು ಸಾಕು. ಅದು ಪೂಜೆ ಅನ್ನೋದು ಆಡಂಬರ, ಅದೆಲ್ಲ ಪಾಸಿಟಿವಿಟಿ ಅಷ್ಟೇ ನಮಗೆ. ಈಗ ನಾನು ಅಗರಬತ್ತಿ ಹಚ್ಚೋದು, ದೀಪ ಹಚ್ಚೋದು, ಧೂಪ ಹಾಕೋದು, ಈಗ ಒಂದು ಏನದು ಹೂವು ಇಡೋದು, ಇದೆಲ್ಲ ಏನು ಅಂದರೆ ಒಂಥರ ಪಾಸಿಟಿವ್ ವೈಬ್ಗೋಸ್ಕರ. ಬಟ್ ಆ್ಯಕ್ಚುಯಲ್ ಪೂಜೆ ಅಂದ್ರೆ ನಾವು ದೇವ್ರ ಜೊತೆ ಕನೆಕ್ಟ್ ಆಗೋದು ಅಂತ. ನಾನು ಕೆಲವು ಸತಿ 2-3 ದಿನ ಪೂಜೆ ಮಾಡಿದೆ, ನಮ್ಮ ಅತ್ತೆ ಡೈಲಿ ಮಾಡ್ತಾರೆ. ಇನ್ ಕೇಸ್ ನಾನು ಮಾಡಿಲ್ಲ ಅಂದರೂ ನನಗೇನೋ ದೇವರಿಂದ ಡಿಸ್ಕನೆಕ್ಟ್ ಆಗಿದ್ದೀನಿ ಅಂತ ನನಗೆ ಅನಿಸೋದೇ ಇಲ್ಲ. ಕೂತ್ಕೊಂಡು ಸುಮ್ಮನೆ ಡೈಲಿ ಒಂದು 5 ನಿಮಿಷ 10 ನಿಮಿಷ ಧ್ಯಾನ ಮಾಡೋದು, ಅಥವಾ ಒಂಥರ ಕನೆಕ್ಟ್ ಆಗೋದು, ಏನೇನು ಈ ಥರ ಎಲ್ಲ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡೋದು. ನೋಡಿ, ನಾನು ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ನಮಗೇನಾದ್ರು ಲೈಫಲ್ಲಿ ಬೇಜಾರಾಗ್ತಾ ಇದೆ, ಏನೋ ಒಂದು ಇಷ್ಟ ಆಗದಿರೋದು ಆಗ್ತಾ ಇದೆ ಅಂದರೆ, ನೀವು ಯಾರ ಜೊತೆನಾದರೂ ಹೇಳ್ಕೊಂಡ್ರೆ ನಿಮ್ಗೆ ರಿಲ್ಯಾಕ್ಸ್ ಆಗುತ್ತೆ ಆಯಿತಾ. ಬಟ್ ನಿಮಗೆ ಸೊಲ್ಯೂಷನ್ ಸಿಗಲ್ಲ.
ಅದು ಕೆಲವು ಸತಿ ಪ್ರಾಬ್ಲಮ್ಮು ಆಗ್ಬೋದು. ನೀವು ಯಾರ ಜೊತೆನ ಹೇಳಿರ್ತೀರ, ಅವರು ನಿಮಗೆ ನಂಬಿಕಸ್ಥರಲ್ಲ, ಇನ್ನೊಬ್ರ ಹತ್ರ ಹೇಳ್ಬಿಡ್ತಾರೆ. ಅದು ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು. ಬಟ್ ಯಾವಾಗ ಗೊತ್ತಾ, ನೀವು ದೇವ್ರ ಹತ್ರ ಹೇಳ್ಕೊಳ್ಳಿ. ಬಟ್ ದೇವ್ರ ಹತ್ರ ಹೇಳ್ಕೊಂಡಾಗ ನಿಮಗೂ ರಿಲ್ಯಾಕ್ಸ್ ಆಗುತ್ತೆ. ಇನ್ನೊಂದು ಸಲ್ಯೂಷನ್ ಬರೋದು ತುಂಬ ಚಾನ್ಸಸ್ ಇರುತ್ತೆ. ದೇವರಿಗಿಂತ ದೊಡ್ಡ ಪವರ್ ಏನೂ ಇಲ್ಲಪ್ಪ, ಏನೇನೂ ಇಲ್ಲ. ನಾನು ಈ ನಡುವೆ ಎಷ್ಟು ನೋಡ್ತಾ ಈಗ ನೋಡಿ, ಪ್ಲೇನ್ ಕ್ರ್ಯಾಶ್ ಆಯಿತಾ, ಒಬ್ಬ ಯಾರೋ ಬದುಕೊಂಡ್ರಂತೆ, ಯಾರೋ ಪ್ಲೇನ್ ಹತ್ತಕ್ಕೆ ಏನೋ ಒಂದು 3-4 ಅವರ್ಸ್ ಲೇಟಾಗಿ ಹೋದ್ರಂತೆ. ಅವ್ರದ್ದು ಜೀವ ಉಳಿಬೇಕು ಅಂತ ಇತ್ತು, ಅವ್ರದ್ದು ಆಯಸ್ಸು ಬರ್ದಿತ್ತು. ಯೋಚನೆ ಮಾಡಿ, ಅಷ್ಟು ಜನರಲ್ಲಿ ಒಬ್ಬ ಉಳಿಬೇಕು ಅಂದರೆ ಯೋಚನೆ ಮಾಡಿ, ಎಷ್ಟೋ ಇಂಪಾರ್ಟೆಂಟು ದೇವ್ರ ಪವಾಡ. ನೀವು ಯಾವ ದೇವ್ರು ನಂಬ್ತಿರೋ ನಿಮಗೆ ಬಿಟ್ಟಿದ್ದು. ನಾನು ಈ ದೇವ್ರನ್ನ ನಂಬಿ ಆ ದೇರ್ ಈಸ್ ಸಮ್ ಸೂಪರ್ ಪವರ್ ಅಂತ. ಆ ಸೂಪರ್ ಪವರ್ನ ನಂಬ್ಕೊಳ್ಳಿ. ಲೈಫಲ್ಲಿ ಒಂಥರ ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ. ಒಳ್ಳೆತನನ ಯಾವತ್ತೂ ಬಿಡೋಕ್ಕೆ ಹೋಗಬೇಡಿ. ಯಾರು ನಿಮಗೆ ಕೈ ಬಿಡಲಿ, ದೇವ್ರು ಮಾತ್ರ ನಮ್ಗೆ ಯಾವತ್ತೂ ಕೈ ಬಿಡಲ್ಲ. ಅದನ್ನು ನಾನು ಸ್ಟ್ರಾಂಗಾಗಿ ನಂಬ್ತೀನಿ. ಸೊ ಆ ಥರ ಪೂಜೆ ಅದು ಇದು ಮಾಡ್ಕೋತೀನಿ ನಾನು ಕೂತ್ಕೊಂಡಾಗ. ಸ್ಕೂಲಲ್ಲೂ ಅಷ್ಟೇ, ಕಾಲೇಜಲ್ಲೂ ನನಗೇನಾದರೂ ಬೇಜಾರಾದಾಗ ಸುಮ್ಮನೆ ಒಂದು ನಿಮಿಷ ಸುಮ್ಮನೆ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಆದಾಗ ದೇವ್ರಿಗೆ ಬಾಬಂಗೆ ನೆನೆಸ್ಕೋತೀನಿ. ಈ ಸಾಯಿಬಾಬಾ, ಶಿವ, ವೆಂಕಟೇಶ್ವರ, ಗಣೇಶ ಅದೆಲ್ಲ ಮೂರ್ತಿಗಳಷ್ಟೇ, ಡಿಫ್ರೆಂಟ್ ಮೋಡ್ಸ್ ಅಷ್ಟೇ. ನೀವೊಂದು ಪವರ್ನ ನೆನೆಸ್ಕೊಳ್ಳಿ. ನಿಮ್ಗೆ ಯಾವ ದೇವ್ರು ಇಷ್ಟನೋ ಅವ್ರನ್ನ ನೆನೆಸ್ಕೊಳ್ಳಿ. ಮಾತ್ರ 1% ಡೌಟ್ ಇಟ್ಕೊಬೇಡಿ. ಆ 1% ಡೌಟು 99% ನಂಬಿಕೆನ ಹಾಳು ಮಾಡ್ಕೊಳ್ಬಿಡುತ್ತೆ. ಬ್ಲೈಂಡಾಗಿ ನಂಬಿಡಿ. ಏನೇನು ಆಗ್ತಾಯಿದೆ ಲೈಫಲ್ಲಿ ಎಲ್ಲ ಒಳ್ಳೆಯದಕ್ಕೆ. ಏನೋ ನನ್ನ ಕರ್ಮಗಳು ಮಾಡಿದ್ನೇನೋ ಅದಕ್ಕೆ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ, ಮುಂದೆ ಒಳ್ಳೇದಾಗೇ ಆಗುತ್ತೆ. ಎಷ್ಟು ಜನನ ನೋಡಿದ್ದೀನಿ ಗೊತ್ತಾ ನಾನು, ತುಂಬ ಕೆಟ್ಟದಾಗಿ ಅನುಭವಿಸಿರ್ತಾರೆ. ಬಟ್ ಅದಾದಮೇಲೆ ವರ್ಸ್ಟ್ ಜೀವನ ನೋಡಾದ್ಮೇಲೆ ಬೆಸ್ಟ್ ಜೀವನ, ಅಪ್ಪ ಹೀಗೂ ಆಗುತ್ತಾ ಅವ್ರ ಜೀವನ ಅನ್ನೋ ಲೆವೆಲ್ಗೆ ನಾನು ನೋಡಿದ್ದೀನಿ. ಸೊ ಅದೆಲ್ಲ ಎಕ್ಸಾಂಪಲ್ಸ್ ನೋಡಿದಾಗ, ನನ್ನ ಕೊಲೀಗ್ಸ್ದು, ನನ್ನ ಫ್ರೆಂಡ್ಸ್ದು ಎಲ್ಲ ಸ್ಟೋರೀಸ್ ಕೇಳಿದಾಗ ಎಷ್ಟು ಅನಿಸುತ್ತೆ ಅಂದರೆ, ಪವರ್ ಇದ್ದೇ ಇರದೆ ನಾವೇನಾದ್ರು ಎಷ್ಟು ಕಷ್ಟ ಬರುತ್ತೋ ಅಷ್ಟು ಸುಖ ಬಂದೇ ಬರುತ್ತೆ, ಆಯಿತಾ. ಸೊ ಈ ರೀತಿ ಆಯಿತು ನೋಡಿ. ಅವಳು ಎದ್ದಿದ ತಕ್ಷಣ ಅವಳು ಕ್ಯೂಟಾಗಿ ಬಂದು ಮಾತಾಡೋದು, ಏನಿನ್ನ ರಂಗೋಲಿ ಒಳ್ಳೆ ನಮ್ಮ ಅತ್ತೆಗಿಂತ ಜಾಸ್ತಿ. ನಮ್ಮ ಅತ್ತೆನೇ ಅಷ್ಟೊಂದು ಏನೂ ಮಾಡಲ್ಲ ಪಾಪ. ನನಗೆ ಇಷ್ಟ ಬಂದಾಗ ನಾನು ಕೆಲಸ ಮಾಡ್ತಿರ್ತೀನಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರು ನನ್ನ ಕಷ್ಟ ಅರ್ಥ ಮಾಡ್ಕೋತಾರೆ, ಹಿಂಗೆ ಹೋಗ್ತಾಳೆ ಬರ್ತಾಳೆ ಎಲ್ಲ ಕೆಲಸಗಳು ಮಾಡ್ತಾಳೆ ಅಂತ. ಇವಳು ನಮ್ಮ ಅತ್ತೆ ಥರ, ಚಿಕ್ಕವಳು ನಮ್ಮ ಅತ್ತೆ ಥರ ಆಡ್ತಾಳೆ. ಇನ್ನೂ ರಂಗೋಲಿ ಹಾಕ್ತಿದ್ಯಾ ನೀನು, ಇನ್ನೂ ತಿಂಡಿ ಮಾಡಿಲ್ವಾ, ಈ ಥರ. ನನಗೆ ಬೆಳಗ್ಗೆನೇ ನನಗೂ ನಮ್ಮ ಹಸ್ಬೆಂಡ್ಗೂ ನಗು ಒಳ್ಳೆ ಹಿರಿತಲೆ ಆಡ್ದಂಗೆ ಆಡ್ತಾಳೆ ಈ ಚಿಕ್ಕವಳು. ನಕ್ಕು ಸಾಕಾಗೋಗಿರುತ್ತೆ. ಬೆಳಗ್ಗೆ ಹೊತ್ತು ಒಂಥರ ಫನ್ನು, ನಿದ್ದೆಗಣ್ಣಲ್ಲಿರ್ತೀವ. ಈ ಚಿಕ್ಕವಳು ಎದ್ದೇಳೋವರೆಗೂ ಮನೆ ಸೈಲೆಂಟಾಗಿರುತ್ತೆ. ಎದ್ಮೇಲೆ ವಟ ಕಪ್ಪೆ ಥರ ಮಾತಾಡ್ತಿರ್ತಾಳೆ, ಎಲ್ರಿಗೂ ವಿಚಾರಿಸ್ಕೊತಿರ್ತಾಳೆ. ಆಮೇಲೆ ಎಲ್ಲರೂ ಕ್ಲಾಸ್ ತೊಗೊಳ್ಳೋದು, ನೀನೇನಕ್ಕೆ ಹಿಂಗೆ, ಅವಳು ದೊಡ್ಡವಳು ಅನ್ನೋದು ನೋಡಲ್ಲ. ನಾನಿಗೆ ದೊಡ್ಡವಳಿಗೆ ಅವಳ ಅಕ್ಕ ಅಂತಲೂ ನೋಡಲ್ಲ. ನೀನು ಇನ್ನೂ ಸ್ನಾನ ಮಾಡಿಲ್ವಾ, ನನಗೆ ಮಾಡಿಸು, ಆಮೇಲೆ ನನಗೆ ತಿನ್ನಿಸು, ಈ ಥರ ಎಲ್ಲ ಆರ್ಡ್ರ್ ಮಾಡ್ತಾಳೆ. ನಮಗಂತೂ ಅದು ಚಿಕ್ಕದು ಮಾತು ಕೇಳಿ ನಕ್ಕು ಸಾಕಾಗುತ್ತೆ. ಸೊ ಫ್ರೆಂಡ್ಸ್, ಹೇಗಿತ್ತು ರಂಗೋಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೆ ಅಂದರೆ, ನನಗೆ ಇವತ್ತು ಯಾರೋ ಬಸ್ಸಲ್ಲಿ, ಆಯಿತಾ, ಒಂದು ಸ್ಟೋರಿ ಹೇಳ್ತಾಯಿದ್ರು. ಅದರ ಬೇಸಿಸ್ ಮೇಲೆ ಏನು ಅಂದರೆ, ನಂಗೆ ಆ ಸ್ಟೋರೀಸ್ ಶೇರ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಒಬ್ಬರ ಪರ್ಸ್ನಲ್ ಸ್ಟೋರಿ ಅದು. ನಾವು ಲೈಫಲ್ಲಿ ತುಂಬ ಮೋಸ ಹೋಗ್ತೀವಿ, ನಾವು ಸ್ಮಾರ್ಟಾಗಿಲ್ಲ ಅಂದರೆ. ತುಂಬ ಹುಷಾರಾಗಿರಬೇಕು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಚಿಕ್ಕ ಪುಟ್ಟ ವಿಷಯಗಳೂ ಅಷ್ಟೇ ಫ್ರೆಂಡ್ಸ್. ಕೆಲವ್ರು ಎಷ್ಟು ಕುತಂತ್ರಿಗಳಿರ್ತಾರೆ ಅಂದರೆ, ಎಂಥ ಬೇಜಾರು ಮಾಡ್ತಾರೆ ಅಂದರೆ, ನಾವು ಸ್ಮಾರ್ಟಾಗೇ ಇರಬೇಕು. ನಾವು ಮೋಸ ಹೋಗಿದ್ದೀವಿ, ನಮಗೆ ಬೇಜಾರಾಗ್ತಾ ಇದೆ ಅಂದರೆ ಅದು ನಮ್ಮದೇ ತಪ್ಪು. ನಾನು ಹೇಳೋ ಪ್ರಕಾರ ನಾವು ನಾವು ಕೆಟ್ಟದ್ದು ಮಾಡಬಾರ್ದು, ಒಬ್ರಿಗೆ ಮೋಸ ಮಾಡಬಾರ್ದು, ಸರಿ, ಹಾಗಂತ ನಾವು ಮೋಸ ಹೋಗಬಾರ್ದು. ಅದನ್ನು ನೆನ್ಪಿಟ್ಕೋಬೇಕು. ಒಬ್ರಿಗೆ ಒಳ್ಳೇದು ಮಾಡ್ತೀವ, ಅದು ತುಂಬ ಒಳ್ಳೆಯದು. ನಮಗೆ ಕೆಟ್ಟದ್ದು ಮಾಡ್ಕೊಂಡು ಒಳ್ಳೇದು ಮಾಡ್ತೀವ, ಅದು ಮೂರ್ಖತನ. ಅದನ್ನು ತಲೆಯಲ್ಲಿ ನೆನ್ಪಿಟ್ಕೋಬೇಕು. ಈಗ ವಾಕಿಂಗ್ ಬಂದಿದ್ದೀನಿ, ಎದ್ದಿದ ತಕ್ಷಣ ನಮ್ಮ ಮೇಡಮ್ಮು ನನ್ನ ಬೊಟ್ಟನ್ನ ಕಿತ್ಕೊಂಡ್ಬಿಟ್ಲು, ಸ್ಟಿಕ್ಕರ್. ನಾನು ಅದನ್ನು ನೋಡ್ಕೊಂಡೇ ಇಲ್ಲ, ಈಗ ನೋಡ್ಕೊತಾ ಇದ್ದೀನಿ. ಆಮೇಲೆ ಸರಿ ಬಿಡೋದು, ಅವಳಿಗೇನಿಲ್ಲ, ಏನಾದರೂ ಒಂದು ಚೇಷ್ಟೆ ಮಾಡ್ತಾನೇ ಇರಬೇಕು, ಮಾಡ್ತಿರ್ತಾಳೆ. ಈಗ ನೆಕ್ಸ್ಟು ಎದ್ದಿದ ತಕ್ಷಣ ನಾನು ಹೊರಗಡೆ ಏನಕ್ಕೆ ಲೇಟಾಗಿ ಬಂದೆ ಅಂದರೆ, ಈಗ ತರಕಾರಿ ಕಟ್ ಮಾಡ್ಕೊಂಡು ಕೂತಿದ್ದೆ. ಆಲ್ಮೋಸ್ಟ್ ಒಂದು 6-7 ಹೀರೆಕಾಯಿ ಇತ್ತು. ಎಷ್ಟು ಫ್ರೆಶ್ ಆಗಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಒಬ್ಬರು ರೈತರು ಬರ್ತಾರೆ, ಆಯಿತಾ, ಮನೆ ಹತ್ರ. ನಾನು ಸುಮಾರು ಸತಿ ಹೇಳಿದ್ದೀನಿ, ಅವ್ರ ಹತ್ರ ತೊಗೊಂಬಿಡ್ತೀನಿ ನಾನು. ಅವ್ರು ನನಗೆ ಅಂತಲೇ ತಂದುಕೊಡ್ತಾರೆ, ಆಯಿತಾ. ಸ್ವಲ್ಪ ನಾನು ಹೇಳಿರ್ತೀನಿ, ಅವ್ರು ಸೊಪ್ಪು ಜಾಸ್ತಿ ಮಾರೋದು, ನನಗೆ ಹಣ ಇದು ತಂದುಕೊಡಿ ಅಂತ ಹೇಳಿದ್ರೆ ತಂದುಕೊಡ್ತಾರೆ. ತುಂಬ ಫ್ರೆಶ್ ಆಗಿರುತ್ತೆ. ಕೂತ್ಕೊಂಡು ನಿಧಾನಕ್ಕೆ ಹೆಚ್ಕೊಂಡು ಕೂತಿದ್ದೆ. ನಿದ್ದೆ ಅಂದರೆ ನಿದ್ದೆ. ಬೆಳಗ್ಗೆ 4 ಗಂಟೆಗೆ ಎದ್ದೆ.
ಸ್ವಲ್ಪ ಕ್ಲಾಸಿಗೆ ಪ್ರಿಪೇರ್ ಆಗೋದಿತ್ತು, ಸ್ವಲ್ಪ ಪ್ರಿಪೇರ್ ಆಗ್ತಾಯಿದ್ದೆ. ಆಮೇಲೆ ನಾನಿದ್ದೆ ಬುಕ್ ಇಟ್ಕೊಂಡ್ರೆ ನಿದ್ದೆ ಬರ್ತಿತ್ತು. ಅಯ್ಯೋ ಇದೇನೋ ಸರಿ ಹೋಗಲ್ಲ ಅಂತ ಓಡಾಡಿಕೊಂಡೆ ಸ್ವಲ್ಪ ಪ್ರಿಪೇರ್ ಆಗಿಬಿಟ್ಟೆ. ನಂದು ಅದೊಂಥರ ಖುಷಿ ನೋಡಿ, ನಾವು ಎಷ್ಟೇ ದೊಡ್ಡವರಾದರೂ ಓದ್ತಾನೇ ಇರಬೇಕು. ನನಗದು ಇಷ್ಟ. ಕೆಲವ್ರು ಬೇಜಾರು ಮಾಡ್ಕೋತಾರೆ, ಅಯ್ಯೋ ಏನು ಈ ವಯಸ್ಸಲ್ಲೂ ಓದ್ತಿರ್ತೀಯ, ಜೀವನ ಪೂರ್ತಿ ಓದ್ತಿರ್ತೀಯ ಅಂತ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಮಗೆ ತಲೆಯಲ್ಲಿ ಏನೂ ಯೋಚನೆ ಬರಲ್ಲ. ಕ್ಲಾಸ್ ಹಿಂಗೆ ಮಾಡೋಣ, ಹಿಂಗೆ ಪ್ರಿಪೇರ್ ಆಗೋಣ, ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಹೇಳೋಣ, ಹಿಂಗೆ ಶಾರ್ಟ್ಕಟ್ ಮೆಥಡಲ್ಲಿ ಹೇಳೋಣ, ಹಿಂಗೆ ಯೋಚನೆ ಮಾಡ್ತಾ 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 ನಾವೆಷ್ಟು ಕಲಿತೀವಿ ಗೊತ್ತಾ. ವರ್ಷ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆದರೂ ಕೂಡ, ಒಂದು 7-8 ವರ್ಷ ಎಕ್ಸ್ಪೀರಿಯೆನ್ಸ್ ಆದರೂ ಕೂಡ ಇನ್ನೂ ಕಲಿತಾ ಇರ್ತೀವಿ ನಾವು. ಯಾಕೆಂದರೆ ಒಂದೊಂದು ಬ್ಯಾಚ್ಗೂ ನಾವು ಇಂಪ್ರೂವ್ ಆಗ್ತಾನೆ ಇರಬೇಕು. ಇದ್ದಂಗೆ ಇದ್ದರೆ ಏನು ಇಂಪ್ರೂವ್ ಆಗ್ತಿರ್ತೀವಿ, ಎಕ್ಸ್ಪೀರಿಯೆನ್ಸ್ ಅನ್ನೋದು ವೇಸ್ಟು. ಸೊ ಅದಕ್ಕೆ ಡೈಲಿ ಅಪ್ಡೇಟ್ ಆಗ್ತಾನೆ ಇರ್ತೀನಿ. ನನಗೆ ಇಷ್ಟ, ಅದು ಖುಷಿಯಿಂದನೇ ಓದ್ತಾ ಇರ್ತೀನಿ ನಾನು. ಆ ಥರ ಮಾಡಿ ಆಮೇಲೆ ಒಂದು 5:15 ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರಪ್ಪ ಶಾಪಿಂಗು. ಹಾಗೆ ಏನೋ ನ್ಯೂಸ್ ಎಲ್ಲ ನೋಡ್ತಾ ಇದ್ದೆ, ಅದು ಪ್ಲೇನ್ ಕ್ರ್ಯಾಶ್ದು ಅದು ಇದು ಎಲ್ಲ ಬೇಜಾರಾಗೋಯಿತು. ಆಮೇಲೆ ಈ ಥರ ಏನು ಪಲ್ಯ ಮಾಡ್ತಾಯಿದ್ದೀನಿ, ಜೊತೆಗೆ ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ. ಅದು ಆಮೇಲೆ ಬರ್ತಾ ಬರ್ತಾ ಟೈಮು ಫುಲ್ಲು ಟೈಟ್ ಆಗೋಯಿತು, ಅದು ಫುಲ್ಲು ರೆಕಾರ್ಡ್ ಮಾಡಲಿಲ್ಲ. ಪಲ್ಯದ ಮಾತ್ರ ನೀಟಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆಯಿತಾ. ಅದನ್ನು ಚಾಪ್ ಮಾಡ್ಕೊಳ್ಳಿ ಆಯಿತಾ. ಚಾಪ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ, ಸ್ವಲ್ಪ ಉಪ್ಪು ಅರಶಿನ ಹಾಕ್ಬಿಟ್ಟು. ಇದು ನಾನು ಸಾಂಬಾರು ತೋರಿಸ್ತಾ ಇರೋದು, ಮುಂದೆ ಹಾಗೆ ಹೇಳ್ತಾ ಹೋಗ್ತೀನಿ ಹೀರೆಕಾಯಿ ಪಲ್ಯ ಹಿಂಗೆ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ನು. ನಾನು ಹೇಳ್ತಾ ಇದ್ದೀನಲ್ಲ, ಇದು ನುಗ್ಗೆಕಾಯಿ ಸಾಂಬಾರ್ದು ತೋರಿಸ್ತಾ ಇರೋದು ಈಗ ವೀಡಿಯೋ. ಹಂಗೆ ಪಕ್ಕದಲ್ಲಿ ಹಾಗೆ ತೋರಿಸ್ತಾ ಇರ್ತೀನಿ ನೋಡಿ ಆಯಿತಾ. ಅದನ್ನು ಕೂಗ್ಸೋಕೆ ಇಟ್ಕೊಂಬಿಡಿ. ಏನೇನು ಹೇಳಿ, ಈಗ ಕುಕ್ಕರ್ ತೊಗೊಂಡು ಅದು ಹೀರೆಕಾಯಿ ಎಲ್ಲ ಕೂಗಿಸ್ಕೊಂಬಿಡಿ. ಕುಕ್ಕರಲ್ಲಿ ಹೀರೆಕಾಯಿ, ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು, ಉಪ್ಪು ಅರಶಿನ ಇದಿಷ್ಟನ್ನು ಹಾಕ್ಕೊಂಡು ಕೂಗಿಸ್ಕೊಂಡು, ಈಗ ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಆ ಥರನೇ ನೀವು ಟೊಮ್ಯಾಟೊ ಗೊಜ್ಜು ಹೆಂಗೆ ಮಾಡ್ಕೊತಿರಲ್ಲ ಅದೇ ಥರನೇ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಇದನ್ನೆಲ್ಲ ಹಾಕಿ ಬೇಯಿಸ್ಕೊಂಡಿರುವಂಥ ಹೀರೆಕಾಯಿನ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ, ಏನು ಗೊತ್ತಾ, ಮೇಯ್ನಾಗಿ ಕಡಲೆ ಬೀಜನ ಹುರಿದು ಪೌಡ್ರ್ ಮಾಡಿ ಎತ್ತಿಟ್ಕೊಂಬರ್ಬೇಕು. ಇದೇ ಸ್ಟೆಪ್ ಫಾಲೋ ಮಾಡಿ, ಯಾವ ತರಕಾರಿನ ಯೂಸ್ ಮಾಡಿ. ಈ ಸ್ಟೆಪ್ಪು ಮೇಯ್ನಾಗಿ ಯಾವುದಕ್ಕೆ ಚೆನ್ನಾಗಿರುತ್ತೆ ಅಂದರೆ ಸೋರೆಕಾಯಿ ಮತ್ತು ಹೀರೆಕಾಯಿಗೆ ತುಂಬ ಚೆನ್ನಾಗಿರುತ್ತೆ. ಹುರಿದಿರುವಂಥ ಕಡಲೆ ಬೀಜ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಸಿಂಪಲ್ಲೇ, ಸ್ವಲ್ಪ ಕೊತ್ತಂಬರಿ ಎಲ್ಲ ಜಾಸ್ತಿ ಹಾಕಿ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಟ್ರೈ ಮಾಡಿ. ನಾನು ಪ್ರೊಸೀಜರ್ ತೋರಿಸ್ತಾ ಹೋಗ್ತೀನಿ, ಹಾಗೇ ಜೊತೆಗೆ ನಾನು ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಸ್ಮಾರ್ಟ್ ಇರಬೇಕು ಅಂದರೆ ಸ್ಮಾರ್ಟಾಗಿ ಮಾತಾಡಬೇಕು. ಯಾವಾಗ ಮಾತಾಡಬೇಕು, ಎಷ್ಟು ಮಾತಾಡಬೇಕು. ಕೆಲವರು ಗುಳ್ಳೆನರಿ ಬುದ್ಧಿ ಇರೋರು ಹಿಂಗಾನ ಮಾಡಿ ಏನಾನ ತಗ್ಗಿಸ್ತಾ ಇರ್ತಾರೆ. ನಾವು ಬಾಯಿ ಬಿಡೋಕ್ಕೆ ಹೋಗಬಾರ್ದು, ಸೈಲೆಂಟಾಗೇ ಇರಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಸೈಲೆಂಟಾಗಿದ್ದರೆ ನಾವು ಸೇಫು. ಮತ್ತು ಕೆಲಸ ಮಾಡೋದೂ ಅಷ್ಟೇ, ಮನೆಯಲ್ಲಿ ವರ್ಕ್ ಪ್ಲೇಸಲ್ಲಿ ಸ್ಮಾರ್ಟಾಗಿ ಕೆಲಸ ಮಾಡಬೇಕು. ಕತ್ತೆ ಥರ ದುಡಿತಾ ಇದ್ದರೆ ದುಡಿತಾನೇ ಇರ್ತೀವಿ ನಾವು. ಹಿಂಗೆ ಕರೆಕ್ಟಾಗಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ, ನಮಗೆ ಸುಸ್ತು ಕಡಿಮೆ ಆಗುತ್ತೆ, ಜಾಸ್ತಿ ಕೆಲಸ ಮಾಡ್ಕೋಬೋದು, ಪ್ರೊಡಕ್ಟಿವ್ ಆಗಿರಬೇಕು. ಇದನ್ನು ಯೋಚನೆ ಮಾಡ್ಕೋಬೇಕು. ನೆಕ್ಸ್ಟು ಸ್ಮಾರ್ಟಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನಮಗೆ ಗೊತ್ತಿರಬೇಕು ಹೇಗೆ ನಗೋದು ಅಂತ. ತುಂಬ ಕಷ್ಟ ಲೈಫು. ಹೆಂಗೆ ಬರುತ್ತೆ ಸಿಚುವೇಶನ್ ಅಂದರೆ ಫಿಸಿಕಲಿ ಸ್ಟ್ರೇನು, ಮೆಂಟಲಿ ಸ್ಟ್ರೇನು ಎಲ್ಲ ಆಗ್ತಿರುತ್ತೆ. ಬಟ್ ನಗೋದನ್ನು ಬಿಡಬಾರ್ದು. ಸ್ಮೈಲಿಂಗ್ ಫೇಸ್ ಯಾವಾಗಲೂ ಇರಬೇಕು. ನೆಕ್ಸ್ಟ್ ಸ್ಮಾರ್ಟ್ ಲಿವಿಂಗ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟು. 24 ಅವರ್ಸ್ ಎಲ್ಲರಿಗೂ ಇರುತ್ತೆ. ನಾವು ಹೇಗೆ ಕರೆಕ್ಟಾಗಿ ನಮ್ಮ ಕೆರಿಯರ್ಗೆ ಎಲ್ಲ ಇಂಪಾರ್ಟೆನ್ಸ್ ಕೊಡ್ತೀವಿ, ಮನೆಗೆ ಹೇಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಆ ಥರ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಟು ಡೂ ಲಿಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಸ್ಮಾರ್ಟಾಗಿ ಯೋಚನೆ ಮಾಡ್ಕೋಬೇಕು. ನಮಗೆ ನಾವು ತುಂಬ ಜಾಣರಿದ್ದೀರಿ, ಸ್ಮಾರ್ಟಾಗಿದ್ದೀವಿ ಅಂದರೆ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡ್ತೀವಿ. ಫೋನು, TV ಇಂಥವೆಲ್ಲ ಅವಾಯ್ಡ್ ಮಾಡಿದಷ್ಟು ಸೋಷಲ್ ಮೀಡಿಯಾ ನಾವು ಕರೆಕ್ಟಾಗಿ ಸ್ಮಾರ್ಟಾಗಿ ಜೀವನ ಮಾಡ್ತಿದ್ದೀವಿ ಅಂತ. ಇರೋ ಜಂಜಾಟದಲ್ಲಿ ನಾವು ನಮ್ಮ ಆರೋಗ್ಯನ ಕರೆಕ್ಟಾಗಿ ನೋಡ್ಕೋಬೇಕು ಅಂದರೆ ಟೈಮ್ ಹೆಂಗೆ ಕೊಡ್ತೀವಿ ಅದೂ ಇಂಪಾರ್ಟೆಂಟೆ. ಅದೂ ಸ್ಮಾರ್ಟ್ ಟೆಕ್ನಿಕ್ಕೆ ಯೂಸ್ ಮಾಡಿಕೊಂಡು ಹೆಲ್ತ್ಗೂ ಕೂಡ ಟೈಮ್ ಕೊಡಬೇಕು. ನಮಗೆ ಗೊತ್ತಿರಬೇಕು, ಕತ್ತೆ ಥರ ದುಡಿಯೋ ಬದಲು ಮಧ್ಯ ಯಾವಾಗ ಬ್ರೇಕ್ ತೊಗೋಬೇಕು. ದುಡಿತಾನೆ ಇದ್ದರೆ ದುಡಿಸ್ಕೊತಾನೆ ಇರ್ತಾರಪ್ಪ ಎಲ್ಲರೂ. ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತಲೂ ಕೇಳಲ್ಲ. ಈ ಜಗತ್ತಿರೋದೇ ಹಾಗೇ. ಮನೇಲೂ ಅಷ್ಟೇ, ಅಲ್ಲೂ ಅಷ್ಟೇ. ನಾವು ಬ್ರೇಕ್ ತೊಗೋಬೇಕು. ನಮಗೆ ಸುಸ್ತಾಗ್ತಿದೆ, ನನ್ನ ಬಾಡಿ, ನನ್ನ ಮೆಂಟಲ್ ಹೆಲ್ತು ನನಗೆ ಆಗ್ತಿಲ್ಲ ಅಂದಾಗ ಬ್ರೇಕ್ಸ್ ತೊಗೋಬೇಕು. ಅದು ಜಾಣ್ಮೆ. ನೆಕ್ಸ್ಟ್ ಬಂದು ಯಾವಾಗ ಯಾರನ್ನು ಎಲ್ಲಿ ಅವಾಯ್ಡ್ ಮಾಡಬೇಕೋ ಅದನ್ನು ಅವಾಯ್ಡ್ ಮಾಡ್ತಾ ಇರಬೇಕು. ಎಲ್ಲನೂ ತಲೆ ಮೇಲೆ ಹಾಕ್ಕೊಂಡು ಜೀವನನ ಗುಡ್ಡ ಮಾಡ್ಕೊಂಡು ಇಟ್ಕೊಬಾರ್ದು. ನೆಕ್ಸ್ಟ್ ಇಗ್ನೋರ್ ಮಾಡೋದನ್ನು ಕಲಿಬೇಕು. ಯಾರೋ ಏನೋ ಮಾತಾಡಿದ್ರು ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ಒಂದು ವಾರ ಅದನ್ನೇ ಯೋಚನೆ ಮಾಡಿಕೊಂಡು ಅವ್ರಿಗೇನೆ ಏನೋ ಫುಲ್ ಅವ್ರು ನಿಮ್ಮ ಲೈಫಲ್ಲಿ ದೇವರು ಅನ್ನಂಗೆ ಅದರ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಕೂತ್ಕೋಬೇಡಿ.
ಬಿಟ್ಟಾಕಿ, ನಮ್ಗೆ ಅದು ಬರಬೇಕು. ನಾವು ಸ್ಮಾರ್ಟಾ, ಬಿಟ್ಟಾಕೋದು ಬರಬೇಕು ನಮಗೆ. ಹೆಂಗೆ ಬಿಟ್ಟಾಕೋದು ಗೊತ್ತಾ? ಕೆಲವ್ರು ಕಮೆಂಟ್ ಮಾಡ್ತಿರ್ತಾರೆ, ಎಷ್ಟೇ ಬಿಟ್ಟಾಕಿದ್ರು ಅದೇ ಯೋಚನೆ ಬರ್ತಾ ಇದೆ ಅಂದರೆ, ನೀವು ಏನು ಕೆಲಸ ಮಾಡ್ತೀರೋ ಅದ್ರ ಬಗ್ಗೆ ಗಮನ ಕೊಡಿ. ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಆಮೇಲೆ ತುಂಬ ಈಸಿ. ಇಗ್ನೋರ್ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ನೆಕ್ಸ್ಟು, ಎಲ್ಲರೂ ಒಂದೊಂದು ದಿಕ್ಕು 8 ದಿಕ್ಕಿಂದನೂ ನಾವು ಪ್ರೆಷರ್ ತೊಗೋತಾನೆ ಇರ್ತೀವಿ. ಎಲ್ಲರೂ ಸ್ಟ್ರೆಸ್ಸು ಪ್ರೆಷರ್ ಕೊಡ್ತಾನೆ ಇರ್ತಾರೆ. ನಾವು ಸ್ಮಾರ್ಟಾಗಿ ಜೀವನ ಮಾಡಬೇಕು ಅಂದರೆ ಪ್ರೆಷರ್ನ ನಾವೇ ಕಡಿಮೆ ಮಾಡ್ಕೋಬೇಕು, ಸ್ಟ್ರೆಸ್ನು ನಾವೇ ಕಡಿಮೆ ಮಾಡ್ಕೋಬೇಕು. ಇದನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್, ನೋ ಹೇಳೋದನ್ನು ಕಲಿಬೇಕು. ನಿಮ್ಗಾಗಲ್ವಾ, ಪೊಲೈಟಾಗಿ ನನ್ನ ಕೈಲಾಗಲ್ಲ ಅಂತ ಹೇಳಿ. ಮಖದ ಮೇಲೆ ಹೊಡೆದಂಗೆ ಹೇಳ್ಬೇಡಿ, ಅದೂ ಸ್ಮಾರ್ಟೇನೆ. ಹೆಂಗೆ ಹೇಳ್ತೀರಾ ನೀವು ನೋ ಅನ್ನೋದನ್ನು, ಅದೂ ಇಂಪಾರ್ಟೆಂಟೆ. ನೆಕ್ಸ್ಟು, ನಿಮ್ಮ ಜೀವನನ ಫುಲ್ ತೆಗೆದು ಎಲ್ಲ ತ್ಯಾಗ ಮಾಡಿ ಇಟ್ಕೋಬೇಡಿ. ನಿಮ್ಮ ಕೆರಿಯರ್ನ ಕಂಟಿನ್ಯೂ ಮಾಡೋಕ್ಕಾಗತ್ತಾ? 1% ಒಂದು ಅಲ್ಲ 0.1% ನೀವು ಕೆಲಸ ಮಾಡೋಕ್ಕಾಗತ್ತಾ? ಹೊರಗಡೆ ಹೋಗಿಯಪ್ಪ, ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ನಿಮ್ಮದು ಅಂತ ಒಂದು ಐಡೆಂಟಿಟಿ ಇರುತ್ತೆ. ಇಲ್ವಾ, ಏನೂ ಚಾನ್ಸ್ ಇಲ್ವಾ? ಮನೇಲಿ ಏನು ಮ್ಯಾಕ್ಸಿಮಮ್ ಮಾಡ್ಬೋದು ನಾನು ಖುಷಿಯಾಗಿರೋಕ್ಕೆ ನಾನು ಏನು ಬೆಸ್ಟ್ ಕೊಡ್ಬೋದು ಆ ಥರ ಥಿಂಕ್ ಮಾಡಿ. ನನಗದಾಗಲ್ಲ, ಇದಾಗಲ್ಲ, ನನ್ನ ಲೈಫೇ ಇಷ್ಟು, ಈ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಕೂತ್ಕೋಬೇಡಿ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಅಂದರೆ, ಬೇರೆಯವ್ರ ಜೊತೆ ನಿಮ್ಮ ಲೈಫ್ನ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದು ಬೆಸ್ಟ್ ಸ್ಮಾರ್ಟ್ ಲಿವಿಂಗ್ ಟಿಪ್ಪು. ಬೇರೆಯವ್ರ ಜೊತೆ ಕಂಪೇರ್ ಮಾಡಿದ್ರೆ ನಾವು ಕೊರ್ಕೊಂತ ಕೂತ್ಕೋತೀವಿ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು, ನಮ್ಮ ಲೈಫ್ ನಮ್ಮದು ರೀ. ಯಾರು ಏನನ್ನ ಕಮೆಂಟ್ ಮಾಡ್ಕೊಳ್ಳಿ, ಯಾರು ಏನನ್ನ ಹೇಳ್ಕೊಳ್ಳಿ, ಏನನ್ನ ಯೋಚನೆ ಮಾಡ್ಕೊಳ್ಳಿ ನಮ್ಮ ಬಗ್ಗೆ, ನಮ್ಮ ಲೈಫು ನಮಗಿಂತ ಇನ್ಯಾರೂ ಬೆಸ್ಟಾಗಿ ಲೀಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೆಷ್ಟು ಕಷ್ಟಪಡ್ತಾ ಇದ್ದೀರಾ, ನೀವೆಷ್ಟು ತ್ಯಾಗಗಳು ಮಾಡ್ತಾ ಇದ್ದೀರಾ, ನಿಮಗೆ ಮಾತ್ರನೇ ಗೊತ್ತು. ಯಾರೋ ಏನೋ ನಮ್ಮನ್ನು ಜಡ್ಜ್ ಮಾಡ್ತಾರೆ ಅಂತ ನಾವು ನಮ್ಮನ್ನು ಕುಗ್ಗಿಸ್ಕೋಬಾರ್ದು. ಲಾಸ್ಟು ತುಂಬ ಇಂಪಾರ್ಟೆಂಟು, ಪೀಸ್ಫುಲ್ ಲೈಫ್ನ ಹೇಗೆ ನಾವು ಮಾಡ್ಕೋಬೇಕು ಅನ್ನೋದು ಬೆಸ್ಟ್ ಸ್ಮಾರ್ಟ್ ಲಿವಿಂಗು. ಜಂಜಾಟ ಇದ್ದಿದ್ದೆ, ಎಲ್ಲ ಲೈಫು ಜಂಜಾಟ ಇದ್ದಿದ್ದೆ. ಬಟ್ ಅದರಲ್ಲೂ ಕೂಡ ನಾವು ಹೇಗೆ ಪೀಸ್ಫುಲಿ ಲೈಫ್ ಲೀಡ್ ಮಾಡ್ತೀವಿ, ಕಣ್ಮುಚ್ಕೊಂಡ್ರೆ ಹೇಗೆ ನಿದ್ದೆ ಮಾಡ್ಕೋಬೇಕು, ಇದೆಲ್ಲ ನಮ್ಮ ಕೈಲೇ ಇರುತ್ತೆ. ಯಾರೋ ಏನೋ ನೀನು ನೆಮ್ಮದಿಯಾಗಿರು, ನೀನು ಕೂತ್ಕೊಂಡಿರು, ನಾನು ಮಾಡಿಕೊಡ್ತೀನಿ, ಇಲ್ಲ ಅಂಥದ್ದೆಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾರೋ ಏನೋ ಮಾಡಿಕೊಡ್ತಾರೆ ಅಂದರೆ ಅದು ಬೋನಸ್ಸು ಅಷ್ಟೇ. ನಿಮ್ಮ ಲೈಫ್ ನಿಮ್ಮದು. ಇಂಡಿವಿಜುವಲ್ ಆಗಿ ಥಿಂಕ್ ಮಾಡಿ, ಎಲ್ಲರೂ ಪ್ರೀತಿಸಿ, ಎಷ್ಟು ಬೇಕೋ ಅಷ್ಟು ಪ್ರೀತಿಸಿ, ಜಾಸ್ತಿ ಯಾರನ್ನೂ ಪ್ರೀತಿಸೋಕ್ಕೆ ಹೋಗಬೇಡಿ. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಸ್ಪೆಷಲಿ ಫ್ರೆಂಡ್ಸ್, ನಾವು ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಫ್ಯಾಮಿಲಿ ಮೆಂಬರ್ಸ್ ನಿಜವಾಗ್ಲೂ ನಿಮಗೆ ಬೆಲೆ ಕೊಡ್ತಾರೆ ಅಂದರೆ ಅವ್ರಿಗೂ ಅಷ್ಟೇ ಪ್ರೀತಿ ಮಾಡಿ. ಅವ್ರೇನಾದರೂ ನಿಮ್ಗೆ ಬೆಲೆ ಕೊಡ್ತಿಲ್ಲ ಅಂದರೆ ನಿಮ್ಮ ಕರ್ತವ್ಯ ನೀವು ಮಾಡ್ಕೊಂಡು ಹೋಗಿ ಅಷ್ಟೇ. ನನ್ನ ಲೈಫ್ ಹೀಗೆ ಅಂತ ಕೊರ್ಕೊಂಡು ಕೂತ್ಕೋಬೇಡಿ. ಇದೆಲ್ಲನೂ ಸ್ಮಾರ್ಟ್ ಲಿವಿಂಗ್ ಟೆಕ್ನಿಕ್ಕು. ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿದ್ರೆ ನನಗೂ ಖುಷಿಯಾಗುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ಯಾವಾಗಲೂ ಸ್ಮಾರ್ಟಾಗಿರಿ, ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರ್ದು.